ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ಇತಿಹಾಸದಲ್ಲಿ ಕೆಲವು ನಿರ್ಧಾರಗಳು ಕೇವಲ ರಾಜಕೀಯ ಬದಲಾವಣೆಯನ್ನ ಮಾತ್ರ ತರೋದಿಲ್ಲ, ಬದಲಾಗಿ ಇಡೀ ದೇಶದ ಭವಿಷ್ಯವನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿಬಿಡುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಅಕ್ಷರಶಃ ಇಂತಹದ್ದೇ ಒಂದು ಭಾರಿ ದೊಡ್ಡ ಭೂಕಂಪ ಶುರುವಾಗಿದೆ. ಹೌದು, ದಶಕಗಳ ಕಾಲ ಬಂಗಾಳದಲ್ಲಿ ನಡೀತಾ ಇದ್ದಂತಹ ಅಹಂಕಾರದ ಆಡಳಿತಕ್ಕೆ, ಓಲೈಕೆಯ ರಾಜಕಾರಣಕ್ಕೆ ಬಂಗಾಳದ ಜನತೆ ಮುಕ್ತಾಯ ಹಾಡಿದ್ದಾರೆ. ಟಿಎಂಸಿಯನ್ನ ಮಣಿಸಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಯನ್ನ ಏರಿದೆ. ಆದರೆ ಅಸಲಿ ಕಥೆ ಶುರುವಾಗೋದೇ ಇಲ್ಲಿಂದ. ಯಾವುದೇ ಹೊಸ ಸರ್ಕಾರ ಬಂದಾಗ ಮೊದಲು ಏನ್ ಮಾಡುತ್ತೆ? ಉಚಿತ ಯೋಜನೆಗಳನ್ನ ಘೋಷಣೆ ಮಾಡುತ್ತೆ ಅಥವಾ ಹಿಂದಿನ ಸರ್ಕಾರದ ತಪ್ಪುಗಳನ್ನ ಹುಡುಕುತ್ತೆ. ಆದ್ರೆ ಬಂಗಾಳದಲ್ಲಿ ಅಧಿಕಾರ ಹಿಡಿದ ತಕ್ಷಣವೇ ಹೊಸ ಸರ್ಕಾರ ತೆಗೆದುಕೊಂಡಿರುವಂತಹ ಆ ಮೊದಲನೇ ನಿರ್ಧಾರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆ ನಿರ್ಧಾರದ ಹೆಸರೇ ಎನ್ಆರ್ಸಿ. ಇಷ್ಟು ವರ್ಷಗಳ ಕಾಲ ಕೇವಲ ವೋಟ್ ಬ್ಯಾಂಕ್ ಆಗಿ ಬಂಗಾಳದೊಳಗೆ ಅಕ್ರಮವಾಗಿ ಒಳನುಗ್ಗಿದ್ದಂತಹ ಲಕ್ಷಾಂತರ ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ಈ ಸರ್ಕಾರದ ಹೊಸ ನಿರ್ಧಾರ ಅಕ್ಷರಶಃ ಸಿಡಿಲಿನಂತೆ ಅಪ್ಪಳಿಸಿದೆ. ನೀವು ಎಷ್ಟೇ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿರಲಿ, ನಿಮ್ಮನ್ನೆಲ್ಲ ಹುಡುಕಿ ಬಂಗಾಳದಿಂದ ಹೊರ ಹಾಕ್ತೀವಿ ಎನ್ನುವ ಕಠಿಣ ಎಚ್ಚರಿಕೆಯನ್ನ ಹೊಸ ಸರ್ಕಾರ ರವಾನಿಸಿದೆ. ಅಷ್ಟಕ್ಕೂ ಏನಿದು ಎನ್ಆರ್ಸಿ ಬ್ರಹ್ಮಾಸ್ತ್ರ? ಇದರ ಮೂಲಕ ಬಂಗಾಳದ ಮೂಲೆ ಮೂಲೆಯಲ್ಲಿರುವಂತಹ ಅಕ್ರಮ ವಲಸಿಗರು ಹಾಗೂ ರೋಹಿಂಗ್ಯಾ ಮುಸಲ್ಮಾನರನ್ನ ಗಡಿಪಾರು ಮಾಡಲು ಶುರುವಾಗಿರುವಂತಹ ಈ ರಹಸ್ಯ ಕಾರ್ಯಾಚರಣೆಯಂತಹದ್ದು. ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಂತಹ ಗೂಂಡಗಳಿಗೆ ಇನ್ಮುಂದೆ ಉಳಿಗಾಲವಿಲ್ಲ ಎಂದು ಸಾರಿದಂತಹ ಆ ನಿರ್ಧಾರದಿಂದಾಗಿ ಬಂಗಾಳ ಮರಳಿ ಸನಾತನ ಸಂಸ್ಕೃತಿಯತ್ತ ಹೊರಳ್ತಾ ಇರುವ ರೋಚಕ ಟ್ವಿಸ್ಟ್ ಆದ್ರೂ ಎಂತಹದ್ದು. ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ ವಿಡಿಯೋದಲ್ಲಿ ಅಕ್ರಮ ನುಸುಳುಕೋರರ ನಿದ್ದೆಗೆಡಿಸಿರುವಂತಹ ಈ ಐತಿಹಾಸಿಕ ಮಾಸ್ಟರ್ ಪ್ಲಾನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ, ಬಂಗಾಳದಲ್ಲಿ ಅಧಿಕಾರ ಹಿಡಿದಿರುವಂತಹ ಬಿಜೆಪಿ ದೇಶದ ಭದ್ರತೆಗಾಗಿ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಎನ್ಆರ್ಸಿಯನ್ನ ಜಾರಿಗೆ ತರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇಡೀ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಆರ್ಸಿಯನ್ನ ಜಾರಿಗೆ ತರಬೇಕು ಅಂತ ನಿಮ್ಗನ್ಸಿದ್ರೆ ಐ ಸಪೋರ್ಟ್ ಎನ್ಆರ್ಸಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಎನ್ಆರ್ಸಿ ಅಂದ್ರೆ ಭಾರತದ ನೈಜ ನಾಗರಿಕರನ್ನ ಗುರುತಿಸುವ ರಾಷ್ಟ್ರೀಯ ನೋಂದಣಿ. ಪಶ್ಚಿಮ ಬಂಗಾಳಕ್ಕೆ ಎನ್ಆರ್ಸಿ ಯಾಕೆ ಇಷ್ಟೊಂದು ಮುಖ್ಯ ಗೊತ್ತಾ? ಕಳೆದ ಕೆಲವು ದಶಕಗಳಿಂದ ಬಂಗಾಳದಲ್ಲಿ ಅಧಿಕಾರ ಹಿಡಿಯಲು ಕೆಲವು ಪ್ರಾದೇಶಿಕ ಪಕ್ಷಗಳು ಒಂದು ಡೇಂಜರಸ್ ಆಟವನ್ನ ಆಡ್ತಾ ಇದ್ವು. ಗಡಿ ದಾಟಿ ಬರುವ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಮತ್ತು ರೋಹಿಂಗ್ಯಾ ಮುಸಲ್ಮಾನರನ್ನ ಬಂಗಾಳದೊಳಗೆ ಸೇರಿಸಿಕೊಳ್ಳುವುದು, ಅವರಿಗೆ ರಾತ್ರೋರಾತ್ರಿ ರೇಷನ್ ಕಾರ್ಡ್, ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಟ್ಟು ಅವರನ್ನ ತಮ್ಮ ಪರ್ಮನೆಂಟ್ ವೋಟ್ ಬ್ಯಾಂಕ್ ಆಗಿ ಬದಲಾಯಿಸಿಕೊಂಡಿದ್ವು. ಇದರಿಂದಾಗಿ ಏನಾಗ್ತಾ ಇತ್ತು ಗೊತ್ತಾ? ಬಂಗಾಳದ ಮುಗ್ಧ ಜನರು ಅಥವಾ ಸ್ಥಳೀಯ ಹಿಂದೂಗಳ ವೋಟ್ ಬ್ಯಾಂಕ್ ಗಳಿಗೆ ಬೆಲೆಯೇ ಇಲ್ಲದಂತಾಗ್ತಾ ಇತ್ತು. ಈ ಅಕ್ರಮ ವಲಸಿಗರು ಯಾರಿಗೆ ವೋಟ್ ಹಾಕ್ತಾರೋ ಅವರೇ ಅಧಿಕಾರಕ್ಕೆ ಬರ್ತಾ ಇದ್ರು. ಆದ್ರೆ ಈಗ ಈ ಕರಾಳ ಆಟ ಕಂಪ್ಲೀಟ್ ಆಗಿ ಎಂಡ್ ಆಗಿದೆ. ಹೊಸದಾಗಿ ಬಂದಿರುವಂತಹ ಬಿಜೆಪಿ ಸರ್ಕಾರ ಇದೇ ನಮ್ಮ ಮೊದಲ ಟಾರ್ಗೆಟ್ ಅಂತ ಡಿಕ್ಲೇರ್ ಮಾಡಿದೆ. ಯಾರು 1971 ನಂತರ ಅಕ್ರಮವಾಗಿ ಗಡಿ ದಾಟಿ ಬಂದಿದ್ದಾರೋ, ಯಾರು ನಕಲಿ ದಾಖಲೆಗಳನ್ನ ಇಟ್ಕೊಂಡು ಬಂಗಾಳದ ಸವಲತ್ತನ್ನ ಅನುಭವಿಸ್ತಾ ಇದ್ದಾರೋ ಅವರೆಲ್ಲರ ಪಟ್ಟಿಯನ್ನ ಈಗ ಸೈಲೆಂಟ್ ಆಗಿ ತಯಾರು ಮಾಡಲಾಗಿದೆ. ದೀದಿಯ ಇಷ್ಟು ವರ್ಷಗಳ ವೋಟ್ ಬ್ಯಾಂಕ್ ಕೋಟಿ ಈಗ ಅಕ್ಷರಶಃ ಪೀಸ್ ಆಗಿದೆ. ಸ್ನೇಹಿತರೆ, ಈ ಅಕ್ರಮ ವಲಸಿಗರು ಕೇವಲ ವೋಟ್ ಹಾಕಲು ಮಾತ್ರ ಸೀಮಿತವಾಗಿರುವುದಿಲ್ಲ. ಬಂಗಾಳದಲ್ಲಿ ನಡೀತಾ ಇದ್ದಂತಹ ಭಾರಿ ದೊಡ್ಡ ಮಟ್ಟದ ಹಿಂಸಾಚಾರ, ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಗೂಂಡಾಗಿರಿಗಳ ಹಿಂದೆ ಇದೇ ಅಕ್ರಮ ವಲಸಿಗರು ಮತ್ತು ರೋಹಿಂಗ್ಯಾ ಮುಸಲ್ಮಾನರ ಕೈವಾಡ ಇಡ್ತಿತ್ತು ಎನ್ನುವುದು ಇಂಟೆಲಿಜೆನ್ಸ್ ವರದಿಗಳಿಂದ ಸಾಬೀತಾಗಿದೆ. ಸ್ಥಳೀಯರ ಜಮೀನುಗಳನ್ನು ಕಸಿದುಕೊಳ್ಳುವುದು, ಕಾನೂನು ಸುವ್ಯವಸ್ಥೆಯನ್ನ ಕೈಗೆತ್ತಿಕೊಳ್ಳುವುದು ಮತ್ತು ದುರ್ಗಾ ಪೂಜೆ, ರಾಮನವಮಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಮಾಡುವಂತಹ ಕೃತ್ಯಗಳನ್ನ ಇವರೇ ಮಾಡ್ತಾ ಇದ್ರು. ಹಿಂದಿನ ಸರ್ಕಾರ ಇವರನ್ನೇ ಓಲೈಕೆ ಮಾಡ್ತಾ ಇದ್ದ ಕಾರಣ ಪೊಲೀಸರು ಕೂಡ ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ತಾ ಇರಲಿಲ್ಲ. ಆದ್ರೆ ಈಗ ಬಂಗಾಳದಲ್ಲಿ ಯೋಗಿ ಮಾಡೆಲ್ ಕಟ್ಟುನಿಟ್ಟಿನ ಆಡಳಿತ ಶುರುವಾಗಿದೆ. ಎನ್ಆರ್ಸಿ ಜಾರಿಯಾದ ತಕ್ಷಣ ಈ ಗೂಂಡಗಳ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಯಾರು ಗಲಭೆ ಮಾಡ್ತಾರೋ ಅವರ ಪೌರತ್ವವನ್ನ ಚೆಕ್ ಮಾಡಲಾಗ್ತಾ ಇದೆ. ಅವರು ಅಕ್ರಮ ವಲಸಿಗರು ಅಂತ ಸಾಬೀತಾದ ಮರುಕ್ಷಣವೇ ಅವರನ್ನ ಅರೆಸ್ಟ್ ಮಾಡಿ ನೇರವಾಗಿ ಡಿಟೆನ್ಷನ್ ಕ್ಯಾಂಪ್ ಗಳಿಗೆ ಕಳುಹಿಸುವ ಭಾರಿ ದೊಡ್ಡ ಆಪರೇಷನ್ ಕ್ಲೀನ್ ಅಪ್ ಈಗ ಬಂಗಾಳದಲ್ಲಿ ಶುರುವಾಗಿದೆ. ಯಾವಾಗ ಹೊಸ ಸರ್ಕಾರ ಎನ್ಆರ್ಸಿ ಬಗ್ಗೆ ಖಡಕ್ ಆಗಿ ನಿರ್ಧಾರವನ್ನ ತೆಗೆದುಕೊಳ್ತು, ಬಂಗಾಳದಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಲಕ್ಷಾಂತರ ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ವಲಸಿಗರಿಗೆ ಅಕ್ಷರಶಃ ನಡುಕ ಶುರುವಾಗಿದೆ. ಅವರಿಗೆ ಚೆನ್ನಾಗಿ ಗೊತ್ತಿದೆ, ಇನ್ ಮುಂದೆ ಅವರನ್ನ ರಕ್ಷಿಸಲು ಯಾವ ರಾಜಕೀಯ ನಾಯಕನು ಕೂಡ ಬರೋದಿಲ್ಲ. ಅವರ ನಕಲಿ ಆಧಾರ್ ಕಾರ್ಡಿನ ಮುಂದೆ ಕೆಲಸ ಮಾಡೋದಿಲ್ಲ. ನಮ್ಮನ್ನು ಗಡಿಪಾರು ಮಾಡುವುದು ಪಕ್ಕಾ ಅಂತ ಅರಿತಿರುವಂತಹ ಆ ನುಸುಳುಕೋರರು ಈಗ ತಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರಾತ್ರೋರಾತ್ರಿ ಬೇರೆ ರಾಜ್ಯಗಳಿಗೆ ಎಸ್ಕೇಪ್ ಆಗಲು ಅಥವಾ ಗಡಿ ದಾಟಲು ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿಯೇ ಭಾರತ ಸರ್ಕಾರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡಿದೆ. ಬಿಎಸ್ಎಫ್ ಮತ್ತು ಕೇಂದ್ರ ಭದ್ರತಾ ಪಡೆಗಳು ಇಡೀ ಬಂಗಾಳದ ಗಡಿಯುದ್ದಕ್ಕೂ ಕೂಡ ಹೈ ಅಲರ್ಟ್ ಆಗಿವೆ. ಯಾರೊಬ್ಬರು ಗುಪ್ತವಾಗಿ ತಪ್ಪಿಸಿಕೊಳ್ಳದಂತೆ ಬಲೆ ಬೀಸಲಾಗಿದೆ. ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ಅಕ್ರಮ ವಲಸಿಗನು ಕೂಡ ಗುರುತಿಸಿ ಅವರನ್ನ ಅವರ ದೇಶಕ್ಕೆ ವಾಪಸ್ ಕಳುಹಿಸುವ ಈ ಮೆಗಾ ಕಾರ್ಯಾಚರಣೆಗೆ ಈಗ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸ್ನೇಹಿತರೆ, ಎನ್ಆರ್ಸಿ ಜಾರಿಯಾಗ್ತಿರುವುದು ಕೇವಲ ರಾಜಕೀಯ ನಿರ್ಧಾರವಲ್ಲ, ಇದು ಬಂಗಾಳದ ಸಂಸ್ಕೃತಿಯ ಮರುಹುಟ್ಟು. ಪಶ್ಚಿಮ ಬಂಗಾಳ ಎನ್ನುವುದು ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ಪುಣ್ಯ ಭೂಮಿ. ಇದು ಸನಾತನ ಸಂಸ್ಕೃತಿಯ ಅತಿ ದೊಡ್ಡ
ಕೇಂದ್ರವಾಗಿತ್ತು. ಆದ್ರೆ ಓಲೈಕೆಯ ರಾಜಕಾರಣದಿಂದಾಗಿ ಈ ಸಂಸ್ಕೃತಿಯನ್ನ ಮುಚ್ಚಿ ಹಾಕುವ ಪ್ರಯತ್ನ ಕೂಡ ನಡೆದಿತ್ತು. ಈಗ ಅಕ್ರಮ ವಲಸಿಗರನ್ನ ಹೊರಹಾಕುವ ಮೂಲಕ ಬಂಗಾಳದ ನೈಜ ಹಿಂದೂಗಳಿಗೆ ಮತ್ತು ಪ್ರಾಮಾಣಿಕ ಮುಸಲ್ಮಾನ ಜನರಿಗೆ ಸಂಪೂರ್ಣ ರಕ್ಷಣೆ ಸಿಗುತ್ತೆ. ದುರ್ಗಾ ಪೂಜೆ, ಕಾಳಿ ಪೂಜೆ, ಶ್ರೀರಾಮನವಮಿ, ಹನುಮಾನ್ ಜಯಂತಿ, ದಸರಾಗಳನ್ನ ಇನ್ಮುಂದೆ ಯಾವುದೇ ಭಯವಿಲ್ಲದೆ ಅತ್ಯಂತ ವೈಭವದಿಂದ ಆಚರಿಸುವಂತಹ ಸ್ವಾತಂತ್ರ್ಯ ಸಿಕ್ಕಿದೆ. ತುಷ್ಟೀಕರಣದ ಕರಾಳ ಛಾಯೆಯಿಂದ ಹೊರಬಂದು ಬಂಗಾಳ ಈಗ ಮತ್ತೆ ಆ ಸೋನರ್ ಬಾಂಗ್ಲಾ ಆಗಿ ಸನಾತನ ಧರ್ಮದ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದೇಶದ ಭದ್ರತೆ ಎನ್ನುವುದು ಕೇವಲ ಗಡಿಯಲ್ಲಿ ಮಾತ್ರ ನಿಂತಿಲ್ಲ. ದೇಶದ ಒಳಗೆ ಅಕ್ರಮವಾಗಿ ನುಗ್ಗಿ ನಮ್ಮ ಸಂಪನ್ಮೂಲಗಳನ್ನ ಕಸಿದುಕೊಂಡು ಗಲಭೆಗಳನ್ನ ಸೃಷ್ಟಿಸುವ ಆಂತರಿಕ ಶತ್ರುಗಳನ್ನ ಮಟ್ಟ ಹಾಕುವುದು ಕೂಡ ಅಷ್ಟೇ ಮುಖ್ಯ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಎನ್ಆರ್ಸಿ ಜಾರಿಗೆ ತರ್ತಾ ಇರುವುದು ಪ್ರತಿಯೊಬ್ಬ ನೈಜ ಭಾರತೀಯನಿಗೂ ಕೂಡ ಸಣ್ಣ ಜಯ ಅಂತ ಹೇಳಬಹುದು. ಕೇವಲ ಬಂಗಾಳಕ್ಕೆ ಮಾತ್ರವಲ್ಲ, ಇಡೀ ಭಾರತಕ್ಕೆ ಒಂದು ಭಾರಿ ದೊಡ್ಡ ಸಂದೇಶವಾಗಿದೆ. ಅಕ್ರಮ ವಲಸಿಗರಿಗೆ ಭಾರತದಲ್ಲಿ ಇನ್ಮುಂದೆ ಯಾವುದೇ ಜಾಗವಿಲ್ಲ ಎನ್ನುವುದು ಈಗ ಅಕ್ಷರಶಃ ಪ್ರೂವ್ ಆಗಿದೆ. ನಿಮ್ಗೆ ಏನ್ಸುತ್ತೆ? ಬಂಗಾಳದಲ್ಲಿ ಅಧಿಕಾರ ಹಿಡಿದ ತಕ್ಷಣವೇ ಎನ್ಆರ್ಸಿ ಜಾರಿಗೆ ತರ್ತಿರುವಂತಹ ಸರ್ಕಾರದ ಈ ಬ್ರಹ್ಮಾಸ್ತ್ರ 100% ಸರಿಯಾದ ನಿರ್ಧಾರ ಅಂತ ನಿಮ್ಗನ್ಸುತ್ತಾ? ಇಷ್ಟು ವರ್ಷ ವೋಟ್ ಬ್ಯಾಂಕ್ ಆಗಿ ಅಕ್ರಮ ವಲಸಿಗರನ್ನ ರಕ್ಷಿಸ್ತಾ ಇದ್ದಂತಹ ರಾಜಕೀಯ ಪಕ್ಷಗಳಿಗೆ ಇದು ತಕ್ಕ ಪಾಠ ಎನ್ನುವಂತಹ ಮಾತಿಗೆ ನಿಮ್ಮ ಬೆಂಬಲ ಇದ್ಯಾ? ರೋಹಿಂಗ್ಯಾ ಮುಸಲ್ಮಾನರು ಮತ್ತು ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಕೇವಲ ಬಾಂಗ್ಲಾದಿಂದ ಮಾತ್ರವಲ್ಲ, ಇಡೀ ಭಾರತದಿಂದ ಗಡಿಪಾರು ಮಾಡಬೇಕು ಎನ್ನುವ ಆಗ್ರಹಕ್ಕೆ ನಿಮ್ಮ ಸಮ್ಮತಿ ಇದ್ಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಷ್ಟ್ರೀಯ ಭದ್ರತೆಯ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು, ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಷ್ಟೇ ಅಲ್ಲದೆ ಮುಂದಿನ ವಿಡಿಯೋ ಯಾವ್ದಾಗಿರ್ಬೇಕು, ಭಾರತದ ಭದ್ರತೆ ಹೇಗಿರಬೇಕು, ಮುಂದೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ಆ ಟಾಪಿಕ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ತ್ವರಿತ ವಿಶ್ಲೇಷಣೆಯ ವಿಡಿಯೋವನ್ನ ನಿಮಗೆ ಕೊಡ್ತೇನೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ಸನಾತನ ಸಂಸ್ಕೃತಿ ಮತ್ತು ದೇಶದ ಬಗ್ಗೆ ಸದಾ ಹೆಮ್ಮೆ ಪಡೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.